ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರಿವಿಯಸ್ ವಿಡಿಯೋದಲ್ಲಿ ನಾವು ಸೀಸರ್ ಮತ್ತು ಅದರ ಕ್ಲಾಸಿಫಿಕೇಷನ್, ಸೈನ್ ಆ್ಯಂಡ್ ಸಿಂಪ್ಟಮ್ಸ್, ಪ್ಯಾಥೋಫಿಸಿಯಾಲಜಿ ಅದೆಲ್ಲ ನೋಡಿದ್ದೀವಿ. ಈ ವಿಡಿಯೋದಲ್ಲಿ ನಾವು ಡಯಾಗ್ನೋಸಿಸ್ ಆಫ್ ಸೀಸರ್, ಓಕೆ, ಒಂದು ವ್ಯಕ್ತಿ ಇದ್ದಾನೆ, ಅವನಿಗೆ ಸೀಸರ್ ಬಂದಾಗ ನಾವು ಯಾವ್ಯಾವ ಡಯಾಗ್ನೋಸಿಸ್ ಮಾಡ್ಬೋದು ಅಂತ ನೋಡೋಣ. ಓಕೆ, ಫಸ್ಟ್ ಹಿಸ್ಟ್ರಿ ಕಲೆಕ್ಷನ್. ಓಕೆ, ಹಿಸ್ಟ್ರಿ ಕಲೆಕ್ಷನ್ ಮಾಡೋಣ. ಮೊದಲು ಯಾವಾಗಾದರೂ ನಿಮಗೆ ಸೀಸರ್ ಬಂದಿದೆಯಾ ಅಥವಾ ಫ್ಯಾಮಿಲಿಯಲ್ಲಿ ಬಂದಿದೆನಾ? ಸೊ ಪ್ರೀವಿಯಸ್ ಮೆಡಿಕಲ್ ಹಿಸ್ಟ್ರಿ, ಸರ್ಜಿಕಲ್ ಹಿಸ್ಟ್ರಿ ಎಲ್ಲ ನಾವು ತಗೊಳ್ಳೋಣ. ಓಕೆ, ನೆಕ್ಸ್ಟ್ ಫಿಸಿಕಲ್ ಎಕ್ಸಾಮಿನೇಷನ್. ಹೌದು ಸರ್, ಫಿಸಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ ನಾವು. ಏನಾದರೂ ಪ್ರಾಬ್ಲಮ್ ಇದೆಯಾ, ಓಕೆ, ಅವನಿಗೆ ಏನಾದರೂ ಇಂಜುರಿ ಇದೆಯಾ, ಅದೆಲ್ಲ ನಾವು ಇದರಲ್ಲಿ ಚೆಕ್ ಮಾಡ್ತೀವಿ. ನೆಕ್ಸ್ಟ್ ನ್ಯೂರಲಾಜಿಕಲ್ ಎಕ್ಸಾಮಿನೇಷನ್. ಹೌದು ಸರ್, ನ್ಯೂರಲಾಜಿಕಲ್ ಅಸೆಸ್ಮೆಂಟ್ ಕೂಡ ನಾವು ಇಲ್ಲಿ ಮಾಡ್ತೀವಿ. ಲೆವೆಲ್ ಆಫ್ ಕಾನ್ಷಿಯಸ್ನೆಸ್ ಹೇಗಿದೆ, ಅವ್ನ ಮೆಂಟಲ್ ಸ್ಟೇಟಸ್ ಯಾವ ಥರ ಇದೆ, ಓಕೆ, ರಿಫ್ಲೆಕ್ಸಸ್ ಯಾವ ಥರ ಇದ್ದಾವೆ ಎಲ್ಲ ನೋಡ್ತೀವಿ. ನೆಕ್ಸ್ಟ್ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಓಕೆ, ಬ್ಲಡ್ ಟೆಸ್ಟ್ ಯಾಕೆ ಮಾಡ್ತೀವಿ ಅಂದರೆ ದೀಸ್ ಕ್ಯಾನ್ ಚೆಕ್ ಫಾರ್ ಮೆಟಬಾಲಿಕ್ ಆರ್ ಇನ್ಫೆಕ್ಷಿಯಸ್ ಡಿಸೀಸ್. ಅವ್ನ ಬಾಡಿ ಒಳಗಡೆ ಇನ್ಫೆಕ್ಷನ್ ಇದೆ ಸರ್, ಬ್ಲಡ್ ಒಳಗಡೆ ಇನ್ಫೆಕ್ಷನ್ ಇದೆ ಅಂದರೆ ಅಂಥ ಟೈಮ್ ನಾವು ಬ್ಲಡ್ ಟೆಸ್ಟ್ ಮಾಡ್ಬೋದು. ಹಾಗೆ ಮೆಟಬಾಲಿಕ್ ಅಂದರೆ ಅಲ್ಲೇನಿದೆ, ಹೈಪೋನೆಟ್ರೀಮಿಯಾ ಇದೆ ಸರ್, ಓಕೆ, ಹೈಪೋಗ್ಲೈಸೆಮಿಯಾ ಇದೆ, ಹೈಪೋಮ್ಯಾಗ್ನೆಸೇಮಿಯಾ ಇದೆ. ಇವೆಲ್ಲ ಚೆಕ್ ಮಾಡೋದಕ್ಕೆ ನಾವು ಬ್ಲಡ್ ಟೆಸ್ಟ್ ಮಾಡ್ತೀವಿ. ನೆಕ್ಸ್ಟ್ ಲಂಬಾರ್ ಪಂಕ್ಚರ್ ಕೂಡ ಮಾಡ್ಬೋದು. ಲಂಬಾರ್ ಪಂಕ್ಚರ್ ಯಾವಾಗ ಮಾಡ್ತೀವಿ? ಪೇಷಂಟಿಗೆ ಮೆನಿಂಜೈಟಿಸ್ ಇದೆ ಸರ್, ಓಕೆ, ಸೊ ಮೆನಿಂಜೈಟಿಸ್ ಇದ್ದಾಗ ಲಂಬಾರ್ ಪಂಕ್ಚರ್ ಮಾಡಿ CSF ಅನಲೈಸಿಸ್ ನಾವು ಮಾಡ್ಬೋದು. ನೆಕ್ಸ್ಟ್ ಟಾಕ್ಸಿಸಿಟಿ ಸ್ಕ್ರೀನಿಂಗ್ ಇನ್ ದಿ ಬ್ಲಡ್ ಆ್ಯಂಡ್ ಯೂರಿನ್. ಹೌದು ಸರ್, ಏನಾದರೂ ನಮ್ಮ ಬ್ಲಡ್ ಒಳಗಡೆ ಟಾಕ್ಸಿಸಿಟಿ ಆಗಿದೆನಾ ಅಂತ ನಾವು ಚೆಕ್ ಮಾಡೋಕ್ಕೆ ಬ್ಲಡ್ ಮತ್ತು ಯೂರಿನ್ ಟೆಸ್ಟ್ ಮಾಡ್ತೀವಿ. ನೆಕ್ಸ್ಟ್ ಬ್ಲಡ್ ಯೂರಿಯಾ ನೈಟ್ರೋಜನ್ ಅಂದರೆ ನಮ್ಮ ಬ್ಲಡ್ ಒಳಗಡೆ ಯೂರಿಯಾ ಎಷ್ಟಿದೆ, ಯೂರಿಕ್ ಆ್ಯಸಿಡ್ ಎಷ್ಟಿದೆ ಅಂತ ನಾವು ಚೆಕ್ ಮಾಡೋಕ್ಕೆ ಏನು ಮಾಡ್ತೀವಿ? ಬ್ಲಡ್ ಯೂರಿಯಾ ನೈಟ್ರೋಜನ್ ಟೆಸ್ಟ್ ಮಾಡ್ತೀವಿ. ಓಕೆ, ಸೊ ಕಿಡ್ನಿ ಫೇಲ್ ಆಗಿದೆ ಸರ್, ಕಿಡ್ನಿದು ಫೇಲ್ ಆದಾಗ ಬ್ಲಡ್ ಯೂರಿಯಾ ನೈಟ್ರೋಜನ್ ಜಾಸ್ತಿ ಇರ್ಬೋದು ಸರ್, ಓಕೆ, ಯೂರಿಯಮಿಯಾ ಜಾಸ್ತಿ ಇರುತ್ತೆ, ಆದಾಗ ನಮಗೆ ಸೀಸರ್ ಬರ್ಬೋದು. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ? ಬ್ಲಡ್ ಯೂರಿಯಾ ನೈಟ್ರೋಜನ್ ಚೆಕ್ ಮಾಡ್ತೀವಿ. ನೆಕ್ಸ್ಟ್ ಎಲೆಕ್ಟ್ರೋ ಎನ್ಸೆಫಲೋಗ್ರಾಫಿ, ಇದನ್ನು ನಾವು EEG ಅಂತಲೂ ಕರಿಬೋದು. ಓಕೆ, ಸೊ EEG ನಾವು ಏನು ಮಾಡ್ತೀವಿ? ಸೊ ನಮ್ಮ ಬ್ರೈನಲ್ಲಿ ಆ್ಯಕ್ಟಿವಿಟಿ, ಓಕೆ, ಟು ಚೆಕ್ ದಿ ಬ್ರೈನ್ ಆ್ಯಕ್ಟಿವಿಟಿ, ಎಲೆಕ್ಟ್ರಿಕಲ್ ಇಂಪಲ್ಸಸ್ ಇನ್ ದಿ ಬ್ರೈನ್, ಅದು ಚೆಕ್ ಮಾಡೋಕ್ಕೆ ನಾವು ಏನು ಮಾಡ್ತೀವಿ? EEG ಮಾಡ್ತೀವಿ. ನೆಕ್ಸ್ಟ್ CT ಸ್ಕ್ಯಾನ್. ಓಕೆ, CT ಸ್ಕ್ಯಾನ್ ಮಾಡ್ತೀವಿ. ಏನಾದರೂ ಇಂಜುರಿ ಇದೆನಾ, ಏನಾದರೂ ಅಲ್ಲಿ ಟ್ಯೂಮರ್ ಇದೆನಾ ಅಂತ ನೋಡೋಕ್ಕೆ ನಾವು ಏನು ಮಾಡ್ತೀವಿ? CT ಸ್ಕ್ಯಾನ್ ಮಾಡ್ತೀವಿ. ಓಕೆ, ಸೊ MRI ಅದು ಮಾಡ್ತೀವಿ. ಯಾಕಂದರೆ ಏನಾದರೂ ಸ್ಕಾರ್ ಇದೆನಾ, ಓಕೆ, ಸೊ ಏನಾದರೂ ಡ್ಯಾಮೇಜ್ ಇದೆನಾ ನಮ್ಮ ಬ್ರೈನ್ನಲ್ಲಿ ಅಂತ ನೋಡೋಕ್ಕೆ ನಾವು MRI ಯೂಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ನಾವು ಮ್ಯಾನೇಜ್ಮೆಂಟ್ ನೋಡೋಣ. ಓಕೆ, ಸೊ ಇಮ್ಮಿಡಿಯೇಟ್ ಮ್ಯಾನೇಜ್ಮೆಂಟ್. ಸೀಸರ್ ಏನಿದೆ ಸರ್, ಇದೊಂದು ಎಮರ್ಜೆನ್ಸಿ ಇದೆ. ಓಕೆ, ಸೀಸರ್ ಏನಿದೆ ಸರ್, ಇದೊಂದು ಎಮರ್ಜೆನ್ಸಿ ಇದೆ. ಇನ್ ಟೈಮ್, ಓಕೆ, ಸೊ ಇನ್ ಕೇಸ್ ಆಫ್ ಸ್ಟೇಟಸ್ ಎಪಿಲೆಪ್ಟಿಕಸ್, ಸೊ ಒಂದು ಪೇಷಂಟ್ ಇದ್ದಾನೆ, ಅವನಿಗೆ ಸೀಸರ್ ಬಂದಿದೆ ಅಂದರೆ ಸೊ ಇಮಿಡಿಯೇಟ್ ಮ್ಯಾನೇಜ್ಮೆಂಟ್ ನಾವು ಏನು ಮಾಡಬೇಕು? ಓಕೆ, ಸೀಸರ್ ಬಂದಿದೆ ಸರ್, ಡ್ಯೂರಿಂಗ್ ಸೀಸರ್. ಫಸ್ಟ್ ನಾವು ಡ್ಯೂರಿಂಗ್ ಸೀಸರ್ ಅಂದರೆ ಒಂದು ವ್ಯಕ್ತಿ ಇದ್ದಾನೆ, ಅವನಿಗೆ ಸೀಸರ್ ಬಂದಿದೆ, ಆವಾಗ ನೀವು ಏನು ಮಾಡ್ತೀರಾ ಅಂದರೆ ಎನ್ಶ್ಯೂರ್ ಸೇಫ್ಟಿ. ಹೌದು ಸರ್, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಸೇಫ್ಟಿ ಎನ್ಶ್ಯೂರ್ ಮಾಡಬೇಕು. ಪ್ರಿವೆಂಟ್ ಇಂಜುರಿ ಬೈ ಪ್ರೊಟೆಕ್ಟಿಂಗ್ ದಿ ಪರ್ಸನ್ ಫ್ರಮ್ ಫಾಲಿಂಗ್ ಆರ್ ಹಿಟ್ಟಿಂಗ್ ಆಬ್ಜೆಕ್ಟ್ಸ್. ಇಫ್ ದಿ ಪರ್ಸನ್ ಹ್ಯಾವಿಂಗ್ ಅ generalized tonic-clonic seizure, place them on their side to reduce the risk of choking and help to clear airway. ಅಂದರೆ ಸೊ ಒಂದು ಪೇಷಂಟ್ ಇದ್ದಾನೆ ಸರ್, ಜನರಲೈಸ್ಡ್ ಟಾನಿಕ್-ಕ್ಲಾನಿಕ್ ಸೀಸರ್ ಬಂದಿದೆ, ಅಂಥ ಪೇಷಂಟ್ಗಳಿಗೆ ನಾವು ಏನು ಮಾಡಬೇಕು? ಸೈಡ್ ಲೈಯಿಂಗ್ ಪೊಸಿಷನ್ ಕೊಡಬೇಕು. ಸೈಡ್ ಪೊಸಿಷನ್ ಕೊಟ್ಟಾಗ ಏನಾಗುತ್ತೆ? ಅವ್ರ ಮೌತಿಂದ ಸೀಕ್ರಿಷನ್ಸ್ ಹೊರಗಡೆ ಬರುತ್ತೆ, ಚೋಕಿಂಗ್ ಆಗೋದಿಲ್ಲ, ಬ್ರೀದಿಂಗ್ ಪ್ರಾಬ್ಲಮ್ ಆಗೋದಿಲ್ಲ, ಏರ್ವೇ ಓಪನ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಾಗ್ಬೋದು? ಪೇಷಂಟ್ ಬೀಳ್ಬೋದಲ್ಲ. ಎನ್ಶ್ಯೂರ್ ಸೇಫ್ಟಿ ಅಂದರೆ ಸೊ ಪೇಷಂಟ್ ಏನು ಮಾಡ್ಬೋದು ಸರ್? ಫಾಲ್ ಆಗ್ಬೋದು, ಸಡನ್ನಾಗಿ ಅವನಿಗೆ ಏನಾಗ್ಬೋದು? ಫಾಲ್ ಆಗ್ಬೋದು. ಅದಕ್ಕೋಸ್ಕರ ನಾವು ಇಂಜುರಿ ಪ್ರಿವೆಂಟ್ ಮಾಡಬೇಕು. ಫಾಲ್ ಆದಾಗ ಇಂಜುರಿ ಆಗ್ತಾನಲ್ಲ, ಸೊ ಅದಕ್ಕೋಸ್ಕರ ಅವನಿಗೆ ಒಂದು ಫ್ಲ್ಯಾಟ್ ಪ್ಲೇಸಲ್ಲಿ ಇಡಬೇಕು. ಓಕೆ, ಅವನ ಹತ್ರ ಯಾವುದಾದ್ರೂ ಶಾರ್ಪ್ ಆಬ್ಜೆಕ್ಟ್ಗಳಿದ್ದರೆ ರಿಮೂವ್ ಮಾಡಬೇಕು ಅಲ್ಲಿಂದ. ಓಕೆ, ನೆಕ್ಸ್ಟ್ ಡು ನಾಟ್ ರೀಸ್ಟ್ರೇನ್ ದಿ ಪರ್ಸನ್. ಹೌದು ಸರ್, ರೀಸ್ಟ್ರೇನ್ ಅಂದರೆ ಅವನಿಗೆ ಕಟ್ಟಾಕಬಾರ್ದು. ಓಕೆ, ಅವನಿಗೆ ಯಾವುದು ನಾವು ಕಟ್ಟಾಕಬಾರ್ದು, ಅವನಿಗೆ ನಾವು ರೀಸ್ಟ್ರೇನ್ ಮಾಡಬಾರ್ದು. ಓಕೆ, ಅಲೋ ದಿ ಸೀಸರ್ ಟು ಅಕರ್ ವಿಥೌಟ್ ಇಂಟರ್ಫಿಯರೆನ್ಸ್ ಆ್ಯಸ್ ಟ್ರೈಂಗ್ ಟು ಹೋಲ್ಡ್ ದಿ ಪರ್ಸನ್ಸ್ ಡೌನ್ ಮೇ ಕಾಸ್ ಇಂಜುರಿ. ಓಕೆ, ಅಂದರೆ ಸೊ ಅವನಿಗೆ ನಾವು ಏನು ಮಾಡಬೇಕು? ಒಂದು ಪ್ಲೇಸಲ್ಲಿ, ಓಕೆ, ಫ್ಲ್ಯಾಟ್ ಪ್ಲೇಸ್ ಇದೆ, ಆ ಪ್ಲೇಸಲ್ಲಿ ಅವನಿಗೆ ಇಡಬೇಕಷ್ಟೇ. ಓಕೆ, ಅವನನ್ನು ನಾವು ಮುಟ್ಟಬಾರ್ದು, ಅವನಿಗೆ ನಾವು ರೀಸ್ಟ್ರೇನ್ ಮಾಡ್ಬೋದು, ಅವನಿಗೆ ನಾವು ಕಟ್ಟಾಕಬಾರ್ದು. ಯಾಕಂದರೆ ಸೊ ನೀವು ಟ್ರೈ ಮಾಡಿದರೆ ಅವನಿಗೆ ಇಂಜುರಿ ಆಗ್ಬೋದು.
ಓಕೆ, ಪೇಷಂಟಿಗೆ ಏನಾಗ್ಬೋದು, ಇಂಜುರಿ ಆಗ್ಬೋದು ಮತ್ತು ನಿಮಗೆ ಕೂಡ ಇಂಜುರಿ ಆಗಬಹುದು. ನೆಕ್ಸ್ಟ್ ಅವಾಯ್ಡ್ ಪುಟ್ಟಿಂಗ್ ಆಬ್ಜೆಕ್ಟ್ಸ್ ಇನ್ ದಿ ಮೌತ್. ಹೌದು ಸರ್, ಮೌತ್ ಒಳಗಡೆ ನಾವು ಯಾವುದು ಆಬ್ಜೆಕ್ಟ್ ಇದರಲ್ಲಿ ಇಡಬಾರ್ದು, ಯಾಕಂದರೆ ಇಂಜುರಿ ಆಗುತ್ತೆ, ಚೋಕಿಂಗ್ ಆಗುತ್ತೆ. ಓಕೆ, ಕಾಂಟ್ರರಿ ಟು ಕಾಮನ್ ಮಿತ್ಸ್, ಡು ನಾಟ್ ಪುಟ್ ಎನಿಥಿಂಗ್ ಇನ್ ದಿ ಮೌತ್ ಆ್ಯಸ್ ಅ ಪರ್ಸನ್ಸ್ ಹ್ಯಾವಿಂಗ್ ಸೀಸರ್, ದಿಸ್ ಕ್ಯಾನ್ ಲೀಡ್ ಟು ಚೋಕಿಂಗ್ ಆರ್ ಇಂಜುರಿ. ಹೌದು ಸರ್, ನೀವು ಏನಾದರೂ ಸೀಸರ್ ಬಂದಾಗ ಅವ್ನ ಮೌತ್ ಒಳಗೆ ಯಾವುದೇ ಆಬ್ಜೆಕ್ಟ್ ಇಟ್ಟರೆ ಏನಾಗ್ಬೋದು, ಚೋಕಿಂಗ್ ಅಂದರೆ ಆ ವಸ್ತು ಹೋಗಿ ಅವನದು ಏನಿರುತ್ತೆ ಏರ್ವೇಯಲ್ಲಿ ಹೋಗಿ ಅಬ್ಸ್ಟ್ರಕ್ಟ್ ಆಗ್ಬೋದು ಅಥವಾ ಇಂಜುರಿ ಕೂಡ ಆಗ್ಬೋದು. ನೆಕ್ಸ್ಟ್ ಮಾನಿಟರ್ ದಿ ಡ್ಯೂರೇಷನ್. ಹೌದು ಸರ್, ಡ್ಯೂರೇಷನ್ ಎಷ್ಟೊತ್ತು ಸೀಸರ್ ಆಗ್ತಾಯಿದೆ ಅದರ ಡ್ಯೂರೇಷನ್ ನಾವು ಚೆಕ್ ಮಾಡಬೇಕು. ಓಕೆ, ಇಫ್ ದಿ ಸೀಸರ್ ಲಾಸ್ಟ್ ಮೋರ್ ದೆನ್ 5 minutes. ಓಕೆ, ಸೊ ಒಂದು ಸೀಸರ್ ಇದೆಯಲ್ಲ, ಆ ಸೀಸರ್ 5 ನಿಮಿಷಕ್ಕಿಂತ ಜಾಸ್ತಿ ಇದ್ದರೆ ಅದರ ಅರ್ಥ ಏನು, ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಮೆಡಿಕಲ್ ಎಮರ್ಜೆನ್ಸಿ. ಓಕೆ, ಮೆಡಿಕಲ್ ಎಮರ್ಜೆನ್ಸಿ ಅಂತ ಕನ್ಸಿಡರ್ ಮಾಡಬೇಕು. ಯಾಕಂದರೆ ಸ್ಟೇಟಸ್ ಎಪಿಲೆಪ್ಟಿಕಸ್ ಕಂಟಿನ್ಯೂವಸ್ ಮೋರ್ ದೆನ್ 5 minutesಗಿಂತ ಜಾಸ್ತಿ ನಿಮಗೆ ಸೀಸರ್ ಬರ್ತಾ ಇದೆ ಅಂದರೆ ಅರ್ಥ ಏನು ಸರ್, ನಿಮಗೆ ಸ್ಟೇಟಸ್ ಎಪಿಲೆಪ್ಟಿಕಸ್ ಇದೆ ಅಂತ ಅರ್ಥ. ಓಕೆ, ಸೊ ಇದೇನಿದೆ ಮೆಡಿಕಲ್ ಎಮರ್ಜೆನ್ಸಿ ಇದೆ ಸರ್. ಆ್ಯಂಡ್ ಇಮ್ಮಿಡಿಯೇಟ್ ಮೆಡಿಕಲ್ ಇಂಟರ್ವೆನ್ಷನ್ ಈಸ್ ರಿಕ್ವೈರ್ಡ್. ಇಫ್ ಅವರಿಗೆ ಸ್ಟೇಟಸ್ ಎಪಿಲೆಪ್ಟಿಕಸ್ ಇದ್ದರೆ ಇಮ್ಮಿಡಿಯೇಟ್ ಮೆಡಿಕಲ್ ಇಂಟರ್ವೆನ್ಷನ್ ಕೊಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಅಡ್ಮಿನಿಸ್ಟರ್ ಎಮರ್ಜೆನ್ಸಿ ಮೆಡಿಕೇಷನ್. ಸೊ ನೀವು ಹಾಸ್ಪಿಟಲ್ ಒಳಗಡೆ ಇದ್ದರೆ ನೀವು ಏನು ಮಾಡಬೇಕು, ಎಮರ್ಜೆನ್ಸಿ ಮೆಡಿಕೇಷನ್ ಅಡ್ಮಿನ್ ಮಾಡಬೇಕು. ಯಾಕಂದರೆ ಸ್ಟೇಟಸ್ ಎಪಿಲೆಪ್ಟಿಕಸ್ ಅದೆಲ್ಲ ಇರ್ಬೋದು. ಓಕೆ, ಇನ್ ಕೇಸಸ್ ಹೆಲ್ತ್ ಕೇರ್ ಪ್ರೊವೈಡರ್ ಮೇ ಗಿವ್ ಮೆಡಿಕೇಷನ್ಸ್ ಲೈಕ್ ಬೆಂಜೋಡೈಜಿಪಿನ್ಸ್. ಓಕೆ, ಸೊ ಬೆಂಜೋಡೈಜಿಪಿನ್ಸ್ ಮೆಡಿಕೇಷನ್ ನಾವು ಕೊಡ್ಬೋದು. ಎಕ್ಸಾಂಪಲ್ ಲೋರಾಜಿಪಮ್ ಆರ್ ಡಯಾಜಿಪಮ್. ಸೊ ಇವೆಲ್ಲ ಏನು ಮಾಡ್ತವೆ ಸರ್, ನಮ್ಮ ಮಸಲ್ಸನ್ನು ರಿಲ್ಯಾಕ್ಸ್ ಮಾಡ್ತವೆ. ಓಕೆ, ಟು ಸ್ಟಾಪ್ ದಿ ಸೀಸರ್ ಇಫ್ ಲಾಸ್ಟ್ ಟೂ ಲಾಂಗ್. ಅಂದರೆ ಸೀಸರ್ ಸರ್ ಏನು ಮಾಡುತ್ತೆ, ಭಾಳ ಹೊತ್ತು ಬರ್ತಾಯಿದೆ, 5 ನಿಮಿಷಕ್ಕಿಂತ ಜಾಸ್ತಿ ಬರ್ತಾಯಿದೆ ಅಂದರೆ ನಾವು ಅವರಿಗೆ ಲೋರಾಜಿಪಮ್ ಅಥವಾ ಡಯಾಜಿಪಮ್ ಕೊಡಬಹುದು. ಇದರಿಂದ ಸೀಸರ್ ಏನಾಗುತ್ತೆ ಸರ್, ಕಡಿಮೆ ಆಗುತ್ತೆ. ಓಕೆ, ಸೊ ಮುಂದೆ ಹೋಗೋಕ್ಕಿಂತ ಮೊದಲು ಸೊ ನೀವು ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಪೋಸ್ಟ್ ಸೀಸರ್ ಕೇರ್. ಪೋಸ್ಟ್ ಸೀಸರ್ ಅಂದರೆ ಪೋಸ್ಟ್ ಇಕ್ಟಲ್ ಕೇರ್ ಅಂತಲೂ ಕೂಡ ಹೇಳ್ಬೋದು. ಪೋಸ್ಟ್ ಸೀಸರ್ ಕೇರ್. ಓಕೆ, ರಿಕವರಿ ಅಥವಾ ಪೋಸ್ಟ್ ಇಕ್ಟಲ್ ಸ್ಟೇಟ್. ಸೊ ಇದರೊಳಗಡೆ ನಾವೇನು ಮಾಡಬೇಕು, ಆಫ್ಟರ್ ದಿ ಸೀಸರ್ ದಿ ಪರ್ಸನ್ ಮೇ ಎಕ್ಸ್ಪೀರಿಯನ್ಸ್ ಕನ್ಫ್ಯೂಷನ್. ಹೌದು ಸರ್, ಕನ್ಫ್ಯೂಷನ್ ಆಗ್ಬೋದು, ಫ್ಯಾಟಿಗ್ ಆಗ್ಬೋದು, ಮಸಲ್ ಸೋರ್ನೆಸ್. ಮಸಲ್ ಸೋರ್ನೆಸ್ ಅಂದರೆ ಮಸಲ್ ಎಲ್ಲ ಅವನಿಗೆ ಪೇನ್ ಕೂಡ ಆಗಬಹುದು. ನೆಕ್ಸ್ಟ್ ಅಲೋ ದೆಮ್ ಟು ರೆಸ್ಟ್ ಆ್ಯಂಡ್ ರಿಕವರ್. ಸೊ ಪೇಷಂಟಿಗೆ ಅಲೋ ಮಾಡಬೇಕು ರೆಸ್ಟ್ ಮಾಡೋಕ್ಕೆ ಮತ್ತು ರಿಕವರ್ ಆಗೋಕ್ಕೆ. ನೆಕ್ಸ್ಟ್ ಪಾಯಿಂಟ್ ಸ್ಟೇ ವಿತ್ ದೆಮ್ ಅಂಟಿಲ್ ದೇ ಆರ್ ಫುಲ್ಲಿ ಅಲರ್ಟ್ ಆ್ಯಂಡ್ ಅವೇರ್ ಆಫ್ ದೇರ್ ಸರೌಂಡಿಂಗ್. ಹೌದು, ಅವ್ರ ಜೊತೆ ನಾವು ಇರಬೇಕು. ಅವ್ರು ಫುಲ್ಲಿ ಅಲರ್ಟ್ ಆಗೋತನ, ಫುಲ್ಲಿ ಆಗೋತನ ಅವ್ರ ಹತ್ರ ನಾವು ಇರಬೇಕು. ನೆಕ್ಸ್ಟ್ ಮೆಡಿಕಲ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಥವಾ ಪ್ರೊಲಾಂಗ್ಡ್ ಮ್ಯಾನೇಜ್ಮೆಂಟ್ ನಾವು ಏನು ಮಾಡ್ತೀವಿ, ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂದಾಗ ಫಸ್ಟ್ ನಾವು ಇದರಲ್ಲಿ ಕೊಡೋದು ಆ್ಯಂಟಿ ಕನ್ವಲ್ಸೆಂಟ್ ಆರ್ ಆ್ಯಂಟಿ ಎಪಿಲೆಪ್ಟಿಕ್ ಡ್ರಗ್ಸ್ ಕೊಡ್ತೀವಿ, ಅಥವಾ ಆ್ಯಂಟಿ ಸೀಸರ್ ಡ್ರಗ್ಸ್ ಅಂತಲೂ ನೀವು ಹೇಳ್ಬೋದು. ಅದರೊಳಗಡೆ ಎಕ್ಸಾಂಪಲ್ ಆಗಿ ನಾವು ತೊಗೊಂಡಾಗ ಫಿನಟಾಯಿನ್ ಬರುತ್ತೆ ಸರ್. ಓಕೆ, ಕಾರ್ಬಾಮಜಿಪಿನ್ ಬರುತ್ತೆ, ಫಿನೋಬಾರ್ಬಿಟಾಲ್, ಓಕೆ, ಪ್ರೈಮಿಡೋನ್. ಓಕೆ, ಇವೆಲ್ಲ ಆ್ಯಂಟಿ ಎಪಿಲೆಪ್ಟಿಕ್ ಡ್ರಗ್ಸ್ಗಳಲ್ಲಿ ಬರ್ತವೆ. ಓಕೆ, ಸೊ ಇಫ್ ಅವನಿಗೆ ಸ್ಟೇಟಸ್ ಎಪಿಲೆಪ್ಟಿಕಸ್ ಇದ್ದರೆ ನಾವೇನು ಕೊಡ್ತೀವಿ, IV ಡಯಾಜಿಪಮ್, ಲೋರಾಜಿಪಮ್, ಫಿನಟಾಯಿನ್ ಆರ್ ಫಿನೋಬಾರ್ಬಿಟಾಲ್ ಫಾರ್ ಸ್ಟೇಟಸ್ ಎಪಿಲೆಪ್ಟಿಕಸ್. ಸೊ ಅವನಿಗೆ ಸ್ಟೇಟಸ್ ಎಪಿಲೆಪ್ಟಿಕಸ್ ಇದ್ದರೆ ನಾವು ಅದನ್ನು ಬೇಗ ಸ್ಟಾಪ್ ಮಾಡಬೇಕು, ಅದಕ್ಕೋಸ್ಕರ IV ಕೊಡ್ತೀವಿ. ಓಕೆ, ನೆಕ್ಸ್ಟ್ ಡೆಕ್ಸ್ಟ್ರೋಸ್ ವೆನ್ ಹೈಪೋಗ್ಲೈಸೆಮಿಯಾ. ಹೌದು ಸರ್, ಬ್ಲಡ್ ಶುಗರ್ ಭಾಳ ಕಡಿಮೆ ಆಗಿದೆ. ಓಕೆ, ಹೈಪೋಗ್ಲೈಸೆಮಿಯಾ ಆದಾಗ ನಾವು ಅವನಿಗೆ ಡೆಕ್ಸ್ಟ್ರೋಸ್ ಕೊಡಬೇಕು. ಓಕೆ, ನೆಕ್ಸ್ಟ್ ಥೈಮಿನ್ ಇನ್ ಆಲ್ಕೋಹಾಲ್ ವಿಡ್ರಾವಲ್. ಹೌದು ಸರ್, ಅವನಿಗೆ ಸೀಸರ್ ಯಾಕೆ ಬರ್ತಾ ಇದೆ, ಆಲ್ಕೋಹಾಲ್ ವಿಡ್ರಾವಲ್ ಆಗಿದೆ. ಓಕೆ, ಸಡನ್ನಾಗಿ ಆಲ್ಕೋಹಾಲು ಸ್ಟಾಪ್ ಮಾಡಿದ್ದಾನೆ, ಅವನಿಗೆ ನಾವು ಏನು ಕೊಡಬೇಕು, ಥೈಮಿನ್ ಕೊಡ್ತೀವಿ. ಓಕೆ, ಥೈಮಿನ್ ನಾವು ಅಂಥ ಪೇಷಂಟ್ಗಳಲ್ಲಿ ಕೊಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್. ಹೌದು ಸರ್, ಇದರಲ್ಲಿ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಕೂಡ ಮಾಡ್ತೀವಿ. ಓಕೆ, ಆ್ಯಂಟಿ ಕನ್ವಲ್ಸಿವ್ ಆರ್ ಆ್ಯಂಟಿ ಎಪಿಲೆಪ್ಟಿಕ್ ಡ್ರಗ್ಸ್. ಓಕೆ, ಸೊ ಆ್ಯಂಟಿ ಕನ್ವಲ್ಸಿವ್ ಆರ್ ಆ್ಯಂಟಿ ಎಪಿಲೆಪ್ಟಿಕ್ ಡ್ರಗ್ಸ್ ಇದ್ದಾವೆಲ್ಲ ಇವು ಫೇಲ್ ಆದಾಗ. ಓಕೆ, ಸೊ ಇವೇನಾದಾಗ ಸರ್, ಫೇಲ್ ಆದಾಗ. ಓಕೆ, ಸೊ ಇವು ಫೇಲ್ ಆದಾಗ ನಾವೇನು ಮಾಡ್ತೀವಿ, ವೆನ್ ದಿ ಸೀಸರ್ ನಾಟ್ ಕಂಟ್ರೋಲ್ಡ್ ಬೈ ದಿ ಮೆಡಿಕೇಷನ್ಸ್. ಹೌದು ಸರ್, ಆ್ಯಂಟಿ ಕನ್ವಲ್ಸಿವ್ ಮತ್ತು ಆ್ಯಂಟಿ ಎಪಿಲೆಪ್ಟಿಕ್ ಡ್ರಗ್ಸ್ ಫೇಲ್ ಆದಾಗ. ಓಕೆ, ಆ್ಯಂಡ್
ಅದರ್ ಟ್ರೀಟ್ಮೆಂಟ್ಸ್ ಹ್ಯಾವ್ ಫೇಲ್ಡ್. ಸೊ ಎಲ್ಲ ಟ್ರೀಟ್ಮೆಂಟ್ ಫೇಲ್ ಆದಾಗ ಲಾಸ್ಟ್ ನಮ್ಮ ಹತ್ರ ಏನು ಉಳುತ್ತೆ, ಸರ್ಜಿಕಲ್ ಮ್ಯಾನೇಜ್ಮೆಂಟ್. ಓಕೆ, ಎಪಿಲೆಪ್ಸಿ ಸರ್ಜರಿ ಮೇ ಬಿ ಕನ್ಸಿಡರ್ಡ್. ಹೌದು ಸರ್, ಎಪಿಲೆಪ್ಸಿ ಸರ್ಜರಿ ನಾವು ಕನ್ಸಿಡರ್ ಮಾಡ್ತೀವಿ. ಎಪಿಲೆಪ್ಸಿ ಸರ್ಜರಿ ಒಳಗಡೆ ಎರಡು ಬರ್ತವೆ, ಒಂದು ರಿಸೆಕ್ಟಿವ್ ಸರ್ಜರಿ, ಇನ್ನೊಂದು ಬರುತ್ತೆ ಲೆಸನೆಕ್ಟಿವ್ ಆರ್ ಲೋಬೆಕ್ಟೊಮಿ. ಓಕೆ, ಲೆಸನೆಕ್ಟೊಮಿ ಆರ್ ಲೋಬೆಕ್ಟೊಮಿ ಬರುತ್ತೆ. ಓಕೆ, ಸೊ ಫಸ್ಟ್ ರಿಸೆಕ್ಟಿವ್ ಸರ್ಜರಿ ಅಂದರೆ ಏನು, ರಿಮೂವಲ್ ಆಫ್ ದಿ ಪಾರ್ಟ್ ಆಫ್ ದಿ ಬ್ರೈನ್ ವೆನ್ ಸೀಸರ್ ಒರಿಜಿನೇಟ್. ಅಂದರೆ ಸೊ ಯಾವುದೇ ಒಂದು ಪಾರ್ಟ್ ಇದೆ ಸರ್, ಆ ಪಾರ್ಟಿಂದ ಸೀಸರ್ ಒರಿಜಿನೇಟ್ ಆಗ್ತಾ ಇದೆ, ಅಲ್ಲಿಂದ ಸೀಸರ್ ಒರಿಜಿನೇಟ್ ಆಗ್ತಾ ಇದೆ ಅಂದರೆ ಆ ಪಾರ್ಟನ್ನು ನಾವು ರಿಮೂವ್ ಮಾಡ್ತೀವಿ. ಅದಕ್ಕೆ ಏನಂತೀವಿ ಸರ್, ರಿಸೆಕ್ಟಿವ್ ಸರ್ಜರಿ. ಓಕೆ, ನೆಕ್ಸ್ಟ್ ಲೆಸನೆಕ್ಟೊಮಿ ಆರ್ ಲೋಬೆಕ್ಟೊಮಿ. ಸೊ ಲೆಸನೆಕ್ಟೊಮಿ ಅಂದರೆ ನಮ್ಮ ಬ್ರೈನ್ ಒಳಗಡೆ ಲೆಸನ್ ಇದೆ ಸರ್. ಓಕೆ, ಅಲ್ಲಿ ಏನಿದೆ ಸರ್, ಲೆಸನ್ ಇದೆ, ಅದನ್ನು ನಾವು ರಿಮೂವ್ ಮಾಡ್ತೀವಿ, ಅಥವಾ ಒಂದು ಲೋಬನ್ನು ರಿಮೂವ್ ಮಾಡ್ತೀವಿ. ಲೋಬೆಕ್ಟೊಮಿ ಅಂದರೆ ಲೋಬನ್ನು ರಿಮೂವ್ ಮಾಡ್ತೀವಿ. ಓಕೆ, ಮೇ ಬಿ ಡನ್ ಇಫ್ ದೇರ್ ಈಸ್ ಅ ಟ್ಯೂಮರ್. ಹೌದು ಸರ್, ಟ್ಯೂಮರ್ ಇದ್ದರೆ ಆ ಟ್ಯೂಮರನ್ನು ತೆಗಿತೀವಿ. ಮಾಲ್ಫಾರ್ಮೇಷನ್, ಸೊ ಏನಾದರೂ ಅಬ್ನಾರ್ಮ್ಯಾಲಿಟಿ ಇದೆ ಅದನ್ನು ರಿಮೂವ್ ಮಾಡ್ತೀವಿ. ಆರ್ ಅದರ್ ಸ್ಟ್ರಕ್ಚರ್ ಅಬ್ನಾರ್ಮ್ಯಾಲಿಟಿ ಕಾಸಿಂಗ್ ಸೀಸರ್. ಓಕೆ, ಸೊ ಬೇರೆ ಬೇರೆ ಅಬ್ನಾರ್ಮಲ್ ಸ್ಟ್ರಕ್ಚರ್ಗಳನ್ನು ನಾವು ರಿಮೂವ್ ಮಾಡ್ತೀವಿ. ಸೊ ಇಲ್ಲಿ ನಾವು ಎಕ್ಸಾಂಪಲ್ ತಗೊಂಡಾಗ ಟ್ಯೂಮರ್ ಇದೆ ಸರ್, ಟ್ಯೂಮರನ್ನು ರಿಮೂವ್ ಮಾಡ್ತೀವಿ. ಅಥವಾ ಅವನಿಗೆ ಮೆನಿಂಜೈಟಿಸ್ ಆಗಿತ್ತು, ಎನ್ಸೆಫಲೈಟಿಸ್ ಆಗಿತ್ತು. ಸೊ ಎನ್ಸೆಫಲೈಟಿಸ್ ಕಡಿಮೆ ಆಗಿದ ಮೇಲೆ ಅಲ್ಲಿ ಸ್ಕಾರ್ಸ್ಗಳಿರ್ತವೆ. ಓಕೆ, ಅಲ್ಲಿ ಲೆಸನ್ಸ್ಗಳಿರ್ತವೆ, ಅಂದರೆ ಏನಂತ ಹೇಳ್ತೀವಿ, ಸ್ಕಾರ್ಸ್ಗಳಿರ್ತವೆ. ಆ ಸ್ಕಾರ್ಸನ್ನು ರಿಮೂವ್ ಮಾಡ್ತೀವಿ. ಅದಕ್ಕೆ ನಾವು ಏನಂತ ಹೇಳ್ತೀವಿ, ಲೆಸನೆಕ್ಟೊಮಿ ಆರ್ ಲೋಬೆಕ್ಟೊಮಿ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನಾವು ನರ್ಸಿಂಗ್ ಮ್ಯಾನೇಜ್ಮೆಂಟ್ ಆಫ್ ಸೀಸರ್ ಅಥವಾ ಎಪಿಲೆಪ್ಸಿ ನೋಡೋಣ. ಆ್ಯಸ್ ಅ ನರ್ಸ್ ನಾವು ಏನು ಮಾಡಬೇಕು ಅಂದ್ರೆ, ಪ್ರೊಟೆಕ್ಟ್ ದಿ ಪೇಷಂಟ್ ಫ್ರಮ್ ಇಂಜುರಿ. ಹೌದು ಸರ್, ಇಂಜುರಿ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದರೆ ಪೇಷಂಟ್ ಸಡನ್ನಾಗಿ ಫಾಲ್ ಆಗ್ತಾನೆ, ಬೀಳ್ತಾನೆ, ಅದಕ್ಕೋಸ್ಕರ ಇಂಜುರಿ ಪ್ರಿವೆಂಟ್ ಮಾಡಬೇಕು. ನೆಕ್ಸ್ಟ್ ಮೂವ್ ದಿ ಪೇಷಂಟ್ ಟು ಅ ಸೇಫ್ ಎನ್ವಿರಾನ್ಮೆಂಟ್. ಹೌದು ಸರ್, ಪೇಷಂಟಿಗೆ ಸೇಫ್ ಎನ್ವಿರಾನ್ಮೆಂಟಲ್ಲಿ ತೊಗೊಂಡು ಹೋಗಬೇಕು. ಎಕ್ಸಾಂಪಲ್, ಕ್ಲಿಯರ್ ನಿಯರ್ ಬೈ ಆಬ್ಜೆಕ್ಟ್ಸ್ ಆರ್ ಶಾರ್ಪ್ ಐಟಮ್ಸ್. ಸೊ ಅವನ ಹತ್ರ, ಅವನ ಬಾಜು, ಅವನ ಸೈಡಿಗೆ ಯಾವುದಾದ್ರೂ ಶಾರ್ಪ್ ಆಬ್ಜೆಕ್ಟ್ ಇದ್ದರೆ ಅದನ್ನು ನಾವು ರಿಮೂವ್ ಮಾಡಬೇಕು. ಯಾಕಂದರೆ ಪೇಷಂಟ್ ಏನಿದ್ದಾನೆ ಮೂವ್ಮೆಂಟ್ ಮಾಡ್ತಾ ಇದ್ದಾನೆ ಸರ್, ಇನ್ವಾಲಂಟರಿ ಮೂವ್ಮೆಂಟ್ ಮಾಡ್ತಾ ಇದ್ದಾನೆ, ಅದಕ್ಕೋಸ್ಕರ ಅವನಿಗೆ ಇಂಜುರಿ ಆಗೋ ಸಾಧ್ಯತೆ ಇರುತ್ತದೆ. ನೆಕ್ಸ್ಟ್, ಪ್ಲೇಸ್ ಅ ಸಾಫ್ಟ್ ಪಿಲ್ಲೋ ಆರ್ ಬ್ಲ್ಯಾಂಕೆಟ್ ಅಂಡರ್ ದಿ ಪೇಷಂಟ್ಸ್ ಹೆಡ್ ಇಫ್ ದೇ ಆರ್ ಲಾಯಿಂಗ್ ಡೌನ್. ಆ ಪೇಷಂಟ್ ಮಲಗಿದ್ದಾನೆ ಅಂದರೆ ನಾವು ಅವನ ಕೆಳಗಡೆ, ಹೆಡ್ ಕೆಳಗಡೆ ಪಿಲ್ಲೋ ಅಥವಾ ಬ್ಲ್ಯಾಂಕೆಟ್ ಇಡಬೇಕು ಟು ಪ್ರಿವೆಂಟ್ ಇಂಜುರಿ. ಓಕೆ, ಸೊ ಮೂವ್ಮೆಂಟ್ ಆಗ್ತಾಯಿದೆ, ಹೆಡ್ ಕೂಡ ಮೂವ್ಮೆಂಟ್ ಆಗ್ತಾಯಿದೆ. ಸೊ ಹೆಡ್ಡಿಗೆ ಏನಂತೀರಿ, ಫ್ಲೋರ್ ಟಚ್ ಆಗಿ ಡ್ಯಾಮೇಜ್ ಆಗ್ಬೋದು. ಅದಕ್ಕೋಸ್ಕರ ನಾವು ಏನಂತ ಹೇಳ್ಬೋದು, ಆನ್ಲಿ ನಾವು ಬ್ಲ್ಯಾಂಕೆಟ್ ಅಥವಾ ಪಿಲ್ಲೋ ಇಡಬೇಕು. ನೆಕ್ಸ್ಟ್, ಟರ್ನ್ ದಿ ಪೇಷಂಟ್ ಆನ್ ಟು ದೇರ್ ಸೈಡ್ ಟು ಪ್ರಿವೆಂಟ್ ಆಸ್ಪಿರೇಷನ್ ಆ್ಯಂಡ್ ಹೆಲ್ಪ್ ಟು ಮೇಂಟೈನ್ ಓಪನ್ ಏರ್ವೇ. ಹೌದು ಸರ್, ಪೇಷಂಟಿಗೆ ನಾವು ಸೈಡ್ ಲೈಯಿಂಗ್ ಪೊಸಿಷನ್ ಕೊಡಬೇಕು. ಯಾಕಂದರೆ ಸೊ ಅವ್ನ ಮೌತಿಂದ ಏನಾದರೂ ಸೀಕ್ರೇಷನ್ಸ್ ಇದ್ದರೆ ಹೊರಗಡೆ ಬರ್ಬೋದು. ಓಕೆ, ಮ್ಯೂಕಸ್ ಎಲ್ಲ ಹೊರಗಡೆ ಬರುತ್ತೆ ಸರ್. ಓಕೆ, ಸೊ ಆವಾಗ ನಾವು ಏನು ಮಾಡಬೇಕು, ಸೈಡ್ ಲೈಯಿಂಗ್ ಪೊಸಿಷನ್ ಕೊಡಬೇಕು. ಯಾಕಂದರೆ ಮೇಂಟೈನ್ ಏರ್ವೇ ಆಗುತ್ತೆ. ಏರ್ವೇ ಏನಾಗುತ್ತೆ ಸರ್, ಮೇಂಟೈನ್ ಆಗುತ್ತೆ, ಮತ್ತು ಆಸ್ಪಿರೇಷನ್ ಕೂಡ ಆಗೋದಿಲ್ಲ. ನೆಕ್ಸ್ಟ್, ಡು ನಾಟ್ ಪುಟ್ ಎನಿಥಿಂಗ್ ಇನ್ ದಿ ಪೇಷಂಟ್ಸ್ ಮೌತ್. ಸೊ ಪೇಷಂಟ್ ಮೌತ್ ಒಳಗಡೆ ಇರಬಾರ್ದು ಸರ್. ನಾವು ಮೊದಲೇ ನೋಡಿದ್ವಿ, ಪೇಷಂಟ್ ಮೌತ್ ಒಳಗಡೆ ನಾವು ಏನು ಇಡಬಾರ್ದು. ಓಕೆ, ಡ್ಯೂರಿಂಗ್ ದಿ ಸೀಸರ್. ಹೌದು ಸರ್, ಇಡಬಾರ್ದು. ನೆಕ್ಸ್ಟ್, ಮಾನಿಟರ್ ದಿ ಸೀಸರ್. ಹೌದು, ಮಾನಿಟರ್ ಸೀಸರ್ ಮಾಡಬೇಕು, ಯಾವ ಥರ ಇದೆ. ಓಕೆ, ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ಥರ ಇದೆ, ಯಾವ ಟೈಪ್ ಆಫ್ ಸೀಸರ್ ಇದೆ, ಡ್ಯೂರೇಷನ್ ಏನಿದೆ, ಅದೆಲ್ಲ ನಾವು ನೋಡಬೇಕು. ನೆಕ್ಸ್ಟ್, ಅಡ್ಮಿನಿಸ್ಟರ್ ಎಮರ್ಜೆನ್ಸಿ ಮೆಡಿಕೇಷನ್ಸ್ ಇಫ್ ಪ್ರಿಸ್ಕ್ರೈಬ್ಡ್. ಸೊ ಡಾಕ್ಟರ್ ಏನು ಮಾಡಿದ್ದಾನೆ, ಎಮರ್ಜೆನ್ಸಿ ಮೆಡಿಕೇಷನ್ ಪ್ರಿಸ್ಕ್ರೈಬ್ ಮಾಡಿದ್ದಾನೆ ಅಂದ್ರೆ ನಾವು ಅಡ್ಮಿನಿಸ್ಟ್ರೇಷನ್ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್, ಅಸೆಸ್ ದಿ ಪೋಸ್ಟ್ ಇಕ್ಟಲ್ ಸ್ಟೇಟ್. ಎಕ್ಸಾಂಪಲ್, ಲೆವೆಲ್ ಆಫ್ ಕಾನ್ಷಿಯಸ್ನೆಸ್, ಚೆಕ್ ಫಾರ್ ದಿ ಇಂಜುರೀಸ್, ಮಾನಿಟರ್ ವೈಟಲ್ಸ್. ಸೊ ಪೋಸ್ಟ್ ಇಕ್ಟಲ್ ಸ್ಟೇಟ್ ಅಂದರೆ ಸೀಸರ್ ಬಂದಿದ ಮೇಲೆ ಸ್ಟಾಪ್ ಆಗಿದೆ ಸರ್. ಸೀಸರ್ ಸ್ಟಾಪ್ ಆಗಿದ ಮೇಲೆ ನಾವು ನೋಡಬೇಕು ಪೇಷಂಟಿಗೇನು ಕಾನ್ಷಿಯಸ್ನೆಸ್ ಇದ್ದಾನೆ ಅಥವಾ ಅವೇರ್ನೆಸ್ ಇದೆನಾ ಇಲ್ಲನಾ, ಕನ್ಫ್ಯೂಸ್ಡ್ ಇದ್ದಾನೆ ಇಲ್ಲನಾ ನೋಡ್ತೀವಿ. ಓಕೆ, ಲೆವೆಲ್ ಆಫ್ ಕಾನ್ಷಿಯಸ್ನೆಸ್ ಚೆಕ್ ಮಾಡ್ತೀವಿ. ಓಕೆ, ಹಾಗೆ ನಾವು ಚೆಕ್ ಫಾರ್ ದಿ ಇಂಜುರೀಸ್. ಸೊ ಪೇಷಂಟಿಗೆ ಏನಾದರೂ ಇಂಜುರಿ ಆಗಿದೆನಾ ಅಂತ ಚೆಕ್ ಮಾಡ್ತೀವಿ. ಓಕೆ ಸರ್. ನೆಕ್ಸ್ಟ್, ಮಾನಿಟರ್ ದಿ ವೈಟಲ್ ಸೈನ್ಸ್. ಹೌದು ಸರ್, ನಾವು ಇದರಲ್ಲಿ ವೈಟಲ್ ಸೈನ್ ಕೂಡ ಮಾನಿಟರ್ ಮಾಡ್ತೀವಿ. ಓಕೆ, ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.